ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಇವತ್ತಿನ ಈ ವಿಡಿಯೋದಲ್ಲಿ ಪೈನಾಪಲ್ ಬೇಲ್ಪುರಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹೀಗೆಲ್ಲ ಹೊರಗಡೆ ಯಾವುದೇ ರೀತಿಯಾದಂಥ ಸ್ನ್ಯಾಕ್ಸ್ ಸಿಗಲ್ಲ. ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಏನಾದರೂ ತಿನ್ನೋದಕ್ಕೆ ಕೇಳ್ತಾರೆ. ಅಷ್ಟೇ ಅಲ್ಲ, ಮನೇಲಿದ್ದು ಬೇಜಾರಾಗುತ್ತೆ. ಏನಾದರೂ ಈ ರೀತಿ ಕುರುಕುಲು ತಿಂಡಿ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹಾಗೆ ಬನ್ನಿ, ಈ ರೀತಿಯಾದಂಥ ಪೈನಾಪಲ್ ಬೇಲ್ಪುರಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಪೈನಾಪಲ್ ಬೇಲ್ಪುರಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವು 1 ಕಪ್ ಅಳತೆಯ ಪೈನಾಪಲ್ನ ತೊಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಜೊತೆಗೆ 2 ಕಪ್ ಅಳತೆಯ ಕಡಲೆಪುರಿನ ತೊಗೊಂಡಿದ್ದೀವಿ. ನಾವಿಲ್ಲಿ ಸಪ್ಪೆ ಕಡಲೆಪುರಿನ ತೊಗೊಂಡಿದ್ದೀವಿ. ಬೇಕಾದ್ರೆ ನೀವು ಉಪ್ಪಿರ್ತಕ್ಕಂಥ ಕಡಲೆಪುರಿನೂ ಸಹ ಬಳಸ್ಬೋದು. 1 ಕ್ಯಾರೆಟ್ ತುರಿ, ಈರುಳ್ಳಿ ಅರ್ಧ, ಟೊಮೊಟೊ ಹಣ್ಣು 1, ಸೌತೆಕಾಯಿ 2 ಟೇಬಲ್ ಸ್ಪೂನಷ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹೆಸರುಬೇಳೆ 4 ಟೇಬಲ್ ಸ್ಪೂನ್, ಜೊತೆಗೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ 4 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಾಳು ಮೆಣಸಿನ ಪುಡಿ 1/4 ಟೀ ಸ್ಪೂನಷ್ಟು, ಅಚ್ಚ ಖಾರದ ಪುಡಿ 1/4 ಟೀ ಚಮಚದಷ್ಟು, ಚಾಟ್ ಮಸಾಲ ಪುಡಿ 1/4 ಟೀ ಚಮಚದಷ್ಟು, ಗರಂ ಮಸಾಲ 1/4 ಟೀ ಚಮಚದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇಲ್ಲಿ ನಾವು ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀವಿ. ಹಾಗಿದ್ರೆ ಈಗ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ಸೊಗಸಾದಂಥ ಪೈನಾಪಲ್ ಬೇಲ್ಪುರಿನ ತಯಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ಮೊದಲಿಗೆ ನಾವು ತೊಗೊಂಡಂಥ 1 ಕಪ್ ಅಳತೆಯ ಪೈನಾಪಲ್ನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕ್ಯಾರೆಟ್ ತುರಿ, ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು, ಹಾಗೆ ಸೌತೆಕಾಯಿ, ಇನ್ನು ಮಸಾಲ ಪುಡಿಗಳಾದಂತಹ ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡರ್ ಅಂದರೆ ಕರಿ ಕಾಳು ಮೆಣಸಿನ ಪುಡಿ, ಜೊತೆಗೆ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ತೊಗೊಂಡಂಥ 2 ಕಪ್ ಅಳತೆಯ ಕಡಲೆಪುರಿನೂ ಸಹ ಸೇರಿಸಿ ಎಲ್ಲನೂ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾದಂಥ ಒಂದು ಸ್ಪೂನ್ನ ಸಹಾಯದಿಂದ, ಅಥವಾ ನೀವು ಬೇಕಾದರೆ ಈ ರೀತಿಯಾದಂಥ ಸ್ಟೀಲ್ ಸ್ಪೂನಲ್ಲೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಬೇಲ್ಪುರಿನ ಮಿಕ್ಸ್ ಮಾಡಿ ರೆಡಿ ಮಾಡ್ತಾ ಇದ್ರೇ ಒಂದು ಒಳ್ಳೆ ಘಮ ಬರುತ್ತೆ, ಭಾಳ ಸೊಗಸಾಗಿರುತ್ತೆ. ಆ ಘಮನೇ ಹೇಳಿಬಿಡುತ್ತೆ ಇದರ ರುಚಿ ಎಂಥದ್ದು ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಬೇಕಿದ್ರೆ ನೋಡ್ಕೊಳ್ಳಿ, ಇನ್ನೂ ಬೇಕಾದರೆ ಹೆಚ್ಚಿನ ಪುರಿನ ಸೇರಿಸ್ಕೋಬೋದು. ಈ ರೀತಿ ಒಂದಂತಕ್ಕೆ ಕಲಸಾದ ನಂತರ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ಮೊದಲೇ ಕಲಿಸ್ಬೇಕಾದ್ರೆ ಸೇರಿಸ್ಬಾರ್ದು, ಯಾಕೆಂದರೆ ಕಡಲೆಕಾಯಿ ಬೀಜ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ ಮತ್ತು ಮೆತ್ತಗಾಗ್ಬಿಡುತ್ತೆ. ಹಾಗೆ ಈಗ ಸ್ವಲ್ಪ ಹೆಸರುಬೇಳೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ, ಖಾರದ ಹೆಸರುಬೇಳೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸಿ ಮತ್ತೊಮ್ಮೆ ಇವೆಲ್ಲ ಬೆರೆಯೋ ಹಾಗೆ ಕಲಿಸ್ಕೊಂಡ್ರೆ ಸಾಕು. ನಾವು ತೊಗೊಂಡಂಥ ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಬಹಳ ಚೆನ್ನಾಗಿ ರೆಡಿಯಾಗಿದೆ ಪೈನಾಪಲ್ ಬೇಲ್ಪುರಿ. ಹೀಗಿದು ತಿನ್ನೋದಕ್ಕೆ ಸಿದ್ಧವಾಗಿದೆ. ಖಂಡಿತ ತಟ್ಟೆಗೆ ಹಾಕಿ ಸರ್ವ್ ಮಾಡ್ಬೋದು. ನಾವಿಲ್ಲಿ ಒಂದು 2 ಪ್ಲೇಟ್ಗಾಗೋಷ್ಟು ಅಳತೆಯಲ್ಲಿ ನಿಮಗೆ ಪೈನಾಪಲ್ ಬೇಲ್ಪುರಿನ ಮಾಡಿ ತಿಳಿಸಿದ್ದೀವಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ಎಷ್ಟು ಪ್ಲೇಟ್ ಬೇಕು ಅದರ ಪ್ರಕಾರ ನೀವು ನೋಡಿಕೊಂಡು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಖಂಡಿತ ಬಹಳ ಎಂಜಾಯ್ ಮಾಡ್ಬೋದು. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿ ಪೈನಾಪಲ್ ಬೇಲ್ಪುರಿನ ತಯಾರು ಮಾಡ್ಬೋದು ಅಂತ. ಬಹಳ ಸುಲಭ, ಬಹಳ ಈಸಿ, ಬಹಳ ಬೇಗ ರೆಡಿ ಮಾಡ್ಕೋಬೋದು. ಇದು ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೂ ತಿಳಿಸಿ. ಹಾಗೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಪೈನಾಪಲ್ ಬೇಲ್ಪುರಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.